ಈ ಸಮಯದಲ್ಲೇ ಕಣೆ ನಾಚಿಕೆ ತುಂಬಿಕೊಂಡ್ರಿ ಅದು ಸರಿಯಾಗಿ ತಬ್ಕೊಳ್ಳಿ ಏನೇ ಇದು ಸಂಗೀತ ಇದ್ದಕ್ಕಿದ್ದಂಗೆ ಲಕ್ಷ್ಮೀ ದೇವಿ ತರ 4 ಕೈ ಬಂದ್ಬಿಟ್ಟಿದೆ. ಲಕ್ಷ್ಮೀ ದೇವಿದಲ್ಲ, 2 ಕೈ ನನ್ನ ಮಗಳದು, 2 ಕೈ ನಂದು. ಬಿಸಿ ತುಪ್ಪ. ಏನ್ ಮಾವ ನೀನು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ರೂಮ್ಗೆ ನುಗ್ಬಿಟ್ಟೆ, ರೇಪ್ ಮಾಡೋಣ ಅಂತ ಹೋದ್ರೆ ಅಲ್ಲೂ ಬಂದು ಡಿಸ್ಟರ್ಬ್ ಆಗ್ಬಿಟ್ಟೆ, ಅಂಡರ್ ವಾಟರ್ ಅಲ್ಲಿ ಆನಂದ ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿಗೂ ಬಂದ್ಬಿಟ್ಟಲ್ಲ ಮಾವ. ಮಗನೇ ಗೂಟ ತರ. ಇದರಿಂದ ನಿನ್ಗೆ ಅರ್ಥ ಆಗೋ ನೀತಿ ಕತೆ ಏನು? ಬೀತಿನಿಲ್ಲ ಬೀತಿನಿಲ್ಲ ಆಯ್ತು ನನ್ ತೀಟಿ. ಈಗ ಕೈ ಈ ಕೈ ಅಲ್ಲ, ಚೆನ್ನಾಗಿಂಟ ಇರೋ ಕೈ. ಅದನ್ನು ನೋಡ್ಬಿಟ್ಟ ಕಳ್ಳ ನೀನ್ ಮಳ್ಳ. ನಿನ್ನಂತ ಅಳಿಯ ಸಿಕ್ಕಿರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿಲ್ದಲೆ ಇದ್ರ ಆಯ್ತದ? ನೀನೇನಾದ್ರೂ 1 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಇಲ್ಲೇ ನಿಂತಿದ್ರೆ ನಿನ್ನೆ ರಾತ್ರಿ ಹೇಳೋದಕ್ಕೆ 3 ದಿವಸ ಬೇಕೇ ಆಗಿಲ್ಲ. ಈಗ ಕ್ಷಣನೇ. ಏನ್ ಮಾವ ನೀನು ಎಣಗಿಡ ಅಂತ್ಯ? ಏನು ಬೇಡ, ನಿನ್ ಮಗಳನ್ನ ಕರ್ಕೊಂಡು ನಿನ್ ಮನೆಗೆ ಹೋಗು. ನಾನು ಭಕ್ತ ಮಾರ್ಕಂಡಿ ಇಂತರ ದೇವಸ್ಥಾನಕ್ಕೆ ಹೋಗ್ತೀನಿ. ಭಯಹರನಿ ಚಿದಂಬರನಿ ಜಟಾಧರ ನೀಲಕಂಠ ತಿರುಪೇನ ಅನ್ಕೊಂಬಿಟ್ಟ. ಏನೋ ನೀನ್ ಅವತಾರ? ಏನು ಇಲ್ಲ ಗುರು, ಸುಮ್ನೆ ಟೈಮ್ ಪಾಸ್. ಸುಮ್ನೆ ಟೈಮ್ ಪಾಸ್? ಅರೆ ಮಹೇಶ್, ನನ್ ಮಗಳ ಬರ್ತಡೆಗೆ ಏನಾದ್ರೂ ಪ್ರೆಸೆಂಟೇಶನ್ ಮಾಡಬೇಕು, ಎಕ್ಸ್ಟ್ರಾ ಆರ್ಡಿನರಿ ಇರ್ಬೇಕು. 25,000 ಖರ್ಚಾದ್ರೂ ಚಿಂತೆ ಇಲ್ಲ. ಏನಾದ್ರೂ ಹೇಳಿ ಭಯ. ಜುರಾಸಿಕ್ ಪಾರ್ಕ್ ನಲ್ಲಿ ದೊಡ್ಡ ಪ್ರಾಣಿ ಇದೆಯಲ್ಲ, ಅದನ್ನ ಕೊಟ್ಬಿಡು. ಅಯ್ಯೋ ಭಯ, ಅದು ನಮ್ದಕ್ಕೆ ತಿನ್ಬಿಡತ್ತೆ. ಏನಾದ್ರೂ ಸ್ಪೆಷಲ್ ಐಟಮ್ ಹೇಳಿ ಭಯ. ಆ ಪ್ರೆಸೆಂಟೇಶನ್ ಅಲ್ಲುಡಗಲ್ ಜಿಂಬಾಂಬಿ ಮುಂಡಾಯಿಸ್ ಮಣಿ. ಸೇಠ್ಜಿ, ನಿಮ್ ಮಗಳು ಪ್ರೆಸೆಂಟೇಶನ್ ಕೊಡಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಐಟಮ್ ಇದೆ, ಬೇಕಾ? ಏನದು? ಮಾತಾಡೋ ಗೊಂಬೆ. ಉದಯ್ ಜಾದೂಗಾರ ಹತ್ರ ಇದೆ ಅದೇ ತರ? ಅಲ್ಲ, ಇದು ಮೇಡ್ ಇನ್ ಸೌತ್ ಆಫ್ರಿಕಾ, ಸ್ಟ್ಯಾನ್ಲಿನ್ ಜಂಗ್ಲಾಂಬೋಸ್ ಕಂಪನಿ. ಎಲ್ಲಿದೆ? ಜಸ್ಟ್ ಸಿ ದೇರ್. ಬಹುತ್ ಅಚ್ಚಾ ಹೈ. ಇದನ್ನ ಮಾತಾಡಿಸ್ಬೇಕಂದ್ರೆ ಬಟನ್ ಪ್ರೆಸ್ ಮಾಡ್ಬೇಕಾ? ಬಟನ್ ಪ್ರೆಸ್ ಮಾಡ್ಬೇಕಾ ಇಲ್ಲ ಪ್ಯಾಂಟು ಬಿಚ್ಚಬೇಕಾ ಇಲ್ಲ? ಪ್ರಶ್ನೆ ಕೇಳಿ ಉತ್ತರ ಕೊಡುತ್ತೆ. ಹೌದಾ? ಏನಪ್ಪ ನಿನ್ ಹೆಸರು? ತಟ್ಟಪ್ಪ. ಪರವಾಗಿಲ್ಲ, ಬೊಂಬೆ ಬಹಳ ಚುರುಕಾಗಿದೆ. 5,000 ಕೊಡ್ತೀನಿ. ನಾನೇನ್ ಗುಜರಿ ಮಾಡಲ್ಲ. 25,000ಕ್ಕೆ 1 ಪೈಸಾನು ಕಮ್ಮಿ ಇಲ್ಲ. ಬಿಟ್ರೆ ಸಿಗೋದಿಲ್ಲ, ತಗೊಂಡ್ಬಿಡು. ಸ್ಪೆಷಲ್ ಐಟಮು. ಸ್ಪೆಷಲ್ ಐಟಮು ತಗೊಳ್ಳಿ ಬಾಯ. ಬಾ ತಟ್ಟಪ್ಪ. ಮಾವಾ, ಹಲೋ ಹಲೋ, ಮನೆ ಅಳಿಯ ಬಂದಿದ್ದಾನೆ. ದೃಷ್ಟಿ ತೆಗೆದು ಒಳಗ್ ಕರ್ಕೊಡಿ. ನೀನೇ ದೃಷ್ಟಿ ಬೊಮ್ಮೆ ಇದ್ದಂಗಿದ್ಯಾ? ನಿನಗ್ ದೃಷ್ಟಿ ಬೇರೆ ತೆಗಿಬೇಕಾ? ನಿನ್ಗ ಆರತಿ ಮಾಡಿ ಒಳಿ ಕರ್ಕೊಳಕ್ಕೆ ಇನ್ನೂ ಬೇಕಾದಷ್ಟು ಸೀನ್ಗಳಿದಾವೆ. ಪರವಾಗಿಲ್ಲ, ಒಳಿಗ್ ಬಾ. ಬಂದೆ ತಗೋ. ಇದಿನ್ನು ಮೊದಲನೇ ಕಂತು. ಹಿಂಗ್ ಕಾಲಿಗೆ ಬಿದ್ದು ಕೊಡೋ ಅಗತ್ಯ ಏನಿಲ್ಲ. ನಾನೇನ್ ಕಾಲಿಗೆ ಬೀಳಿಲ್ಲ, ಜಾರ್ ಬಿದ್ದೆ ಅಷ್ಟೇ. ಹೇಳ್ಬೋದಲ್ಲ? ಹೇಳಿಸ್ಬೋದಲ್ಲ? ನೀನಾಗ್ ನೀನ್ ಎದ್ದು ನಿಂತ್ಕೊಂಡು ನೀನ್ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ಅದೇ ನನ್ ಜೀವನ ಸಿದ್ಧಾಂತ. ಹಂಗಂದ್ರೆ ನಾನ್ ಎಷ್ಟೊತ್ತು ನಿನ್ ಕಾಲ್ ಮೇಲೆ ನಿಂತ್ಕೊಂಡಿದ್ದೆ? ಹೆಚ್ಚು ಕಮ್ಮಿ ಹಂಗೆಯ. ಏನೇ ಮುಖ ನೋಡ್ತಾ ಇದ್ಯಾ? ಫಸ್ಟ್ ನೈಟ್ಗೆ ಫಸ್ಟ್ ಸ್ಟೆಪ್ ಹಾಕಿದ್ರಿ, ಬಾರೆ ಪಕ್ಕ. ಏಯ್, ನೀನ್ ಬಾಕಿ ಕೊಡ್ಬೇಕಾಗಿರೋ 50,000 ರೂಪಾಯಿ ಕೊಡಗಂಟ ನನ್ ಮಗಳು ಮುಟ್ಟಂಗಿಲ್ಲ, ಗೊತ್ತಾಯ್ತಾ? ಇದು ರೂಲಿಸು. ನೀನ್ ನಡೆ ಮಾಡ್ಲಿಕ್ಕೆ ಟೂ ಮಚ ಮಾತಾಡ್ಬೇಡ ಮಾವ. ನಾನ್ ನಿನ್ ಮಗಳನ್ನ ಟಚ್ ಮಾಡಿಲ್ಲ, ಅವಳನ್ನ ನನ್ ಟಚ್ ಮಾಡು ಅಂತ ಹೇಳ್ದೆ.